ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ವಾರಪೂರ್ತಿ ರಾಜ್ಯದ ಹಲವು ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಇಂದು ಶಿವಮೊಗ್ಗದ ಡಿವಿಎಸ್ ಪದವಿ ಕಾಲೇಜಿನಲ್ಲಿ ಉದ್ಘಾಟಿಸಲಾಗಿದೆ. ಉದ್ಘಾಟನೆಯಲ್ಲಿ ವಿದ್ಯಾರ್ಥಿಗಳಿಗೆ ಓದು, ಪುಸ್ತಕ ಜ್ಞಾನ ಹಾಗೂ ಗ್ರಂಥಾಲಯದ ಮಹತ್ವವನ್ನು ತಿಳಿಸಲಾಗಿದೆ. ಇನ್ನು ಈ ಕುರಿತು ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಎಲ್. ಕಾಡದೇವರಮಠ್ ಮಾಹಿತಿ ನೀಡಿದ್ದು, ಸಂಸ್ಥೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ. ಇದರ ಉದ್ದೇಶ ಗ್ರಂಥಾಲಯಗಳ ಮಹತ್ವವನ್ನು ಸಾರುವುದು ಹಾಗೂ ಸಾರ್ವಜನಿಕರ ನಡುವೆ ಗ್ರಂಥಾಲಯಗಳ ಬಳಕೆಯನ್ನು ಉತ್ತೇಜಿಸುವುದು ಎಂದು ತಿಳಿಸಿದ್ದಾರೆ. ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಪ್ರಮುಖ ಪಾತ್ರವನ್ನು ಬಿಂಬಿಸುವ ಅಭಿಯಾನವು ಸಾರ್ವಜನಿಕರಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸುವ ಪ್ರಯತ್ನವಾಗಿದೆ ಎಂದು ತಿಳಿಸಿದ್ದಾರೆ. ಉದ್ಘಾಟನೆಯ ನಂತರ ನೂರಾರು ವಿದ್ಯಾರ್ಥಿಗಳು ಜಾಥಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಘೋಷಣೆ ಮತ್ತು ಫಲಕಗಳ ಮೂಲಕ ಪುಸ್ತಕ ಪ್ರೀತಿ, ಜ್ಞಾನ ಹಂಚಿಕೆ ಮತ್ತು ಸಾರ್ವಜನಿಕ ಅರಿವು ಕಾರ್ಯಕ್ರಮದಲ್ಲಿ ಮುಂದಾಗಿದ್ದಾರೆ. ಕಾರ್ಯಕ್ರಮವನ್ನು ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಚ್.ಆರ್. ಶಂಕರನಾರಾಯಣ ಶಾಸ್ತ್ರಿ ಅವರು ಉದ್ಘಾಟಿಸಿದ್ದು, ಈ ವೇಳೆ ಕಾಲೇಜು ನಿರ್ವಹಣಾ ಸಂಸ್ಥೆಯ ಹಿರಿಯರು, ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮುಂದೆ ಹೋಗಿ ಪುಸ್ತಕ ಓದಿದ್ರೆ ಅದಕ್ಕೆ ತಕ್ಕಂಥ ಬೇರೆಂಥ ಪುಸ್ತಕಗಳನ್ನ ಓದೋದ್ರಿಂದ ನಾವು ಮುಂದೆ ಹೇಗೆ ಅದನ್ನು ಮುಂದುವರಿಬೇಕು, ನಾವು ಯಾವ ವಿಚಾರಿಕತೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಅದು ಪುಸ್ತಕ ಹೇಳ್ತಾ ತಲೆ ತಗ್ಗಿಸಿ ನನ್ನನ್ನು ಓದುವುದು, ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ನಿನ್ನನ್ನು ಅಂತ. ಅಂದರೆ ಒಂದು ಪುಸ್ತಕ ನಾವು ಓದೋದಿದೆಯಲ್ಲ ಬಹಳ ಮುಖ್ಯವಾಗಿ ಆ ಅಭ್ಯಾಸನ ಮಕ್ಕಳು ಇವತ್ತು ಕಲ್ಪಿಸ್ಕೋಬೇಕು. ಪುಸ್ತಕ ಓದೋದು ಯಾರು ಈ ಕರ್ನಾಟಕದಲ್ಲಿ ಸುಮಾರು 6,000 ಕನ್ನಡ ಪುಸ್ತಕಗಳು ಪ್ರತಿ ವರ್ಷ ಪ್ರಕಟ ಆಗುತ್ತೆ. ಕೆಲವು ಪುಸ್ತಕಗಳು ಒಂದು 20 ಜನನೂ ಓದಿರಲ್ಲಪ್ಪ, ಒಂದು 20-30 ಜನನೂ ಓದಿರಲ್ಲ. 6,000 ಪುಸ್ತಕ ಪ್ರಕಟ ಆಗುತ್ತೆ. ನಮ್ಮ ಕರ್ನಾಟಕ ಸಂಘ, ಶಿವಮೊಗ್ಗದ ಕರ್ನಾಟಕ ಸಂಘ, ತಾವೆಲ್ಲ ಹೆಸರು ಕೇಳಿರ್ಬೋದು, ಬಹಳ ಹಳೆಯದು, ಇಡೀ ಕರ್ನಾಟಕದಲ್ಲೇ ಎರಡನೇದದು. ಮೊದಲನೇದು ವಿದ್ಯಾವರ್ಧಕ ವೃಂದ ಧಾರವಾಡದ 1890 ಮಾಡಿದ್ದು, ನಮ್ಮದು 1930. ಈಗ 100 ವರ್ಷ ಬರ್ತಾ ಇದ್ದೀವಿ, ಈಗ 2030ಕ್ಕೆ. ಆ ಕರ್ನಾಟಕ ಸಂಘದಲ್ಲಿ ನಾವು ಪ್ರತಿ ವರ್ಷ ಅದಕ್ಕೋಸ್ಕರ ಈ ಪುಸ್ತಕ ಓದೋ ಅಭ್ಯಾಸನ ಮತ್ತು ಬೇರೆಯದನ್ನು ನೋಡಬೇಕು ಅಂತೇಳಿ 12 ಪ್ರಕಾರಗಳಲ್ಲಿ ನಾವು ಬಹುಮಾನ 10,000 ರೂಪಾಯಿಂದ ಬಹುಮಾನ ಕೊಡ್ತೀವಿ. ಈಗ 24 ಪ್ರಕಾರವಾದ ಪುಸ್ತಕ 25 ಪ್ರಕಾರವಾದ 26, ಈ ಥರ 12 ಬೇರೆ ಬೇರೆ ಪ್ರಕಾರಗಳಲ್ಲಿ ಬಹುಮಾನ ಕೊಡ್ತೀವಿ. ಯಾಕೆಂದ್ರೆ ಪುಸ್ತಕ ಬರೆಯೋದಕ್ಕೂ ಒಂದು ಅವಕಾಶ ಸಿಗಲಿ, ಓದೋರಿಗೂ ಒಂದು ಅವಕಾಶ ಸಿಗಲಿ. ಇದು ಈ ಪುಸ್ತಕಗಳಲ್ಲಿ ಏನಿದೆ, ಯಾವುದೋ ಒಂದು ಕಾಲದ ಈ ಪರಂಪರೆಯಿಂದ ನಡೆದು ಬಂದಂಥದ್ದು, ನಿಮಗೆ ಹಿಂದಿನ ಕಾಲದ ವಿಶಿಷ್ಟವಾಗಿ ಆ ಕಾಲದಲ್ಲಿ ಅವರು ಮಾಡಿದಂಥ ಇತಿಹಾಸದ ಬಗ್ಗೆ ಆಗಲಿ, ಅವರು ಅನುಭವಿಸಿದ್ದನಾಗಲಿ, ಅವರು ನಿಜವಾಗ್ಲೂ ಅವರು ಎಷ್ಟು ಅನುಭವವನ್ನು ಪಡೆದು ಅದನ್ನು ಲೇಖನ ಮಾಡಿ ಬರೆದಿದ್ದಾರೆ, ಆ ಕಾಲದಲ್ಲಿ ಯಾವ ಥರ ಕಾಲಘಟ್ಟ ಹೇಗಿತ್ತು, ಎಲ್ಲದನ್ನೂ ಆ ಪುಸ್ತಕದಲ್ಲಿ ನೀವು ಕಾಣಬಹುದು. ಒಂದು ಪರಂಪರೆ ಅದರಿಂದ ಮುಂದೆ ಬರುತ್ತೆ. ಈ ಪೀಳಿಗೆ ಮುಂದಿನ ಪೀಳಿಗೆ ಎಲ್ಲದನ್ನೂ ಅದರ ಮುಂದೆ ಬರ್ತಾ ಹೋಗುತ್ತೆ. ಆ ಪೀಳಿಗೆಗೆ ಪುಸ್ತಕದ ಮೂಲಕವೇ ನೀವು ತಿಳ್ಕೊಬೇಕು ಕೂಡ. ಆ ಪುಸ್ತಕ ಜ್ಞಾನ, ಪುಸ್ತಕ ಓದುವ ಅಭ್ಯಾಸವನ್ನು ನೀವು ಮಾಡಬೇಕು. ಅದಕ್ಕೆ ಇಂಥ ಗ್ರಂಥಾಲಯಗಳು ಸಹಾಯಕ. ಗ್ರಂಥಾಲಯಗಳಲ್ಲಿ ಏನಿದೆ, ಗ್ರಂಥಾಲಯಗಳಲ್ಲಿ ಈ ಥರ ಎಲ್ಲ ಪುಸ್ತಕ ಇರುತ್ತೆ, ಅದನ್ನು ಓದ್ಕೂಡ ಈ ಗ್ರಂಥಾಲಯ ಪಾಲಕರು ಇದ್ದಾರಲ್ಲ, ಈ ಗ್ರಂಥಾಲಯ ಪಾಲಕರಿಗೂ ಬಹಳ ವಿಶಿಷ್ಟವಾದ ಒಂದು ಸೇವೆ ಇದೆ. ಗ್ರಂಥಾಲಯ ಒಂದು ಪುಸ್ತಕ ಓದಿದ್ರೆ ಅದಕ್ಕೆ ತಕ್ಕಂಥ ಬೇರೆಂಥ ಪುಸ್ತಕಗಳನ್ನ
ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು. ಅದು ಪುಸ್ತಕ ಹೇಳ್ತಾ ತಲೆ ತಗ್ಗಿಸಿ ನನ್ನನ್ನು ಓದುವುದು, ತಲೆ ಎತ್ತಿ